ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಂಪ್ರದಾಯದ ಬಗ್ಗೆ ಇರುತ್ತೆ. ಅಂದರೆ ಸಂಪ್ರದಾಯನ ಹೇಗೆ ಫಾಲೋ ಮಾಡಬೇಕು, ಯಾವ ರೀತಿ ಸಂಪ್ರದಾಯ ಇರುತ್ತೆ ಅಂತ ಹೇಳ್ತೀನಿ. ಇದೇನಪ್ಪ ಇದು, ಏನು ಮಾಡ್ತಾ ಇದ್ದಾರೆ, ಏನಕ್ಕೆ ಅಕ್ಕಿ ಕಾಳು ಹಾಕಿದ್ರು, ಏನು ಈ ಥರ ಕಟ್ಟಿಡ್ತಾ ಇದ್ದಾರೆ, ಏನು ವಿಶೇಷ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾನು ಏನಿದು ವಿಶೇಷ ಅಂತ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಅಂದರೆ ಇದು ಮದುವೆಯಾದ ಮೊದಲನೇ ವರ್ಷದಲ್ಲಿ ನಡೆಯತಕ್ಕಂಥ ಸಂಭ್ರಮ. ಅಂದರೆ ಯಾವ ಟೈಮಲ್ಲಿ ನಡೆಯುತ್ತೆ ಅಂದರೆ ಗೌರಿ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಅಂದರೆ ಮದುವೆಯಾದ ಫಸ್ಟಿನ ವರ್ಷ ಇರುತ್ತಲ್ವ, ಸೊ ಆ ಫಸ್ಟಿನ ವರ್ಷದಲ್ಲಿ ಉಡಕ್ಕಿಯನ್ನು ಹಾಕಿ ಗಂಡನ ಮನೆಗೆ ಕಳಿಸ್ಕೊಡೋದು. ಅದು ಒಂದು ಪದ್ಧತಿ. ಅದು 5 ಜನ ಮನೆಯಲ್ಲಿ ಉಡಕ್ಕಿ ಹಾಕಿಸ್ಕೊಂಡು ಗಂಡನ ಮನೆಗೆ ಹೋಗಬೇಕು. ಅದು ಯಾವ ರೀತಿಯಲ್ಲಿ ಹೋಗಬೇಕಪ್ಪ ಅಂದರೆ, ಅವರ ಮನೆಯಲ್ಲಿ ಉಡಕ್ಕಿ ಇರುತ್ತಲ್ವ, ಅದೇ 5 ಮನೆ ಉಡಕ್ಕಿನ ಹಾಕ್ಕೊಂಡು ಗಂಡನ ಮನೆಗೆ ಹೋಗ್ಬೇಕು. ಅದು ಯಾವ ಟೈಮಲ್ಲಿ ಹೋಗಬೇಕಪ್ಪ ಅಂದರೆ, ಗೌರಿ ಹಬ್ಬ ಇರುತ್ತಲ್ವ, ಗೌರಿ ಹಬ್ಬ ಮುಂಚೆನೇ ಅಮಾವಾಸ್ಯೆ ಇರುತ್ತಲ್ಲ, ಅಮಾವಾಸ್ಯೆಗಿಂತ ಮುಂಚೆನೇ ಗಂಡನ ಮನೆಗೆ ಹೋಗಬೇಕು. ಗಣೇಶ ಗೌರಿ ಹಬ್ಬನ ಗಂಡನ ಮನೆಯಲ್ಲಿ ಆಚರಿಸಬೇಕು. ಅದು ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಂತಹ ಸಂಪ್ರದಾಯ. ಆ ಸಂಪ್ರದಾಯನೂ ಕೂಡ ಇವತ್ತು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ನಾನು ಮದುವೆ ಆಗಿ ಮೊದಲನೇ ವರ್ಷದ ಸಂಭ್ರಮ ಇದು. ಸೊ ನನಗೂ ಕೂಡ ಇದು ಅಪ್ಲೈ ಆಗಿ, ಸೊ ನಾನು ಕೂಡ ಈ ಸಂಭ್ರಮನ ಭಾಗಿಯಾಗಿದ್ದೀನಿ. ಬರೀ ಉಡಕ್ಕಿ ಹಾಕಿ ಕಳಿಸೋದಿಲ್ಲ, ಗಂಡನ ಮನೆಗೆ ಅಂತ ಮತ್ತು ಅವರು ಗಂಡನ ಮನೆಯಿಂದ ಮತ್ತು ತವ್ರ ಮನೆಗೆ ಯಾವಾಗ ಕಳಿಸ್ತಾರಪ್ಪ ಅಂದರೆ, ಜೀವಕುಮಾರ ಹುಟ್ಟೋದ್ರೊಳಗೆ ಅವರು ಕೂಡ ಶಾಸ್ತ್ರ ಮಾಡಿ ಮತ್ತು ಯಥಾ ಪ್ರಕಾರ 5 ಮನೆಗೆ ಉಡಕ್ಕಿ ಹಾಕಿಸಿ ಕಳಿಸ್ತಾರೆ. ಸೊ ಅದೇ ಪ್ರಕಾರ ಮತ್ತು ನಾನು ಗಂಡನ ಮನೆಯಿಂದ ತವ್ರ ಮನೆಗೆ ಬರಬೇಕಾಗುತ್ತೆ. ಮತ್ತು ಉಡಕ್ಕಿ ಹಾಕಿ ಬರಿಗೈಯಲ್ಲಿ ಕಳಿಸೋದಿಲ್ಲ. ಕರಿಗಡ್ಬು ಮತ್ತು ಅನ್ನ, ಏನಾದರೂ ಐಟಮ್ಸ್ ಇರುತ್ತಲ್ಲ, ಅದನ್ನು ಈ ನಿಯಮದ ಪ್ರಕಾರವಾಗಿ ತಗೊಂಡೋಗಿ ಗಂಡನ ಮನೆಗೆ ಕೊಡಬೇಕಾಗುತ್ತೆ. ಗಂಡನ ಮನೆಯಿಂದ ತವ್ರ ಮನೆಗೆ ಕೊಡಬೇಕು, ತವ್ರ ಮನೆಯಿಂದ ಗಂಡನ ಮನೆಗೆ ಕೊಡಬೇಕು. ಅವರು ನಾವು ಹೇಗೆ ಮಾಡ್ತೇವೋ ಅದೇ ಥರ ಅವರು ಮಾಡಬೇಕು. ಆ ಥರ ಇರುತ್ತೆ. ಕರಿಗಡ್ಬು ಇರುತ್ತಲ್ಲ, ಆ ಕರಿಗಡ್ಬನ್ನು ನಮ್ಮ ಅಕ್ಕಪಕ್ಕ ಮನೆ ಇರತಕ್ಕಂತಹ ಜನಗಳಿಗೆ ಹಂಚ್ಬೇಕಾಗುತ್ತೆ. ಹಂಚಿ ನಂತರ ಗೌರಿ ಹಬ್ಬದ ಉಡಕ್ಕಿ ಇರುತ್ತಲ್ಲ, ಅದು ಮುಕ್ತಾಯವಾಗುತ್ತದೆ. ನಾನು ಹೇಳಿದ್ನಲ್ಲ ಗಂಡನ ಮನೆಗೆ ಹೋಗಬೇಕು ಅಂತ. ಸೊ ಕೊನೆಗೂ ಗಂಡನ ಮನೆಗೆ ಬಂದಿದ್ದೀವಿ. ಬಂದಮೇಲೆ ಅದು ನಮ್ಮ ಸಂಪ್ರದಾಯ. ಅಂದರೆ ನಾವು ಸಾಯೋ ಮುಟ ನಮ್ಮ ಮಕ್ಕಳು ಕೊನೆಯವರೆಗೂ ಸಂಪ್ರದಾಯ ಮುಂದುವರಿಯುತ್ತೆ. ಅಂದರೆ ಯಾರಾದರೂ ಬಂದರೆ, ಹೊರಗಿನಿಂದ ಬಂದರೆ ಕಾಲಿಗೆ ನೀರು ಹಾಕುವಂಥದ್ದು, ಅದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯವನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ನಂತರ ಮನೆಗೆ ಹೋಗಿ ದೇವರ ಹತ್ರ ಹೋಗಿ ದೀಪ ಹಚ್ಚಿ ಅಥವಾ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಕೂತ್ಕೋಬೇಕು. ಅದು ಕೂಡ ಒಂದು ರೀತಿಯ ಸಂಪ್ರದಾಯ ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮಗೇನಾದರೂ ಇನ್ನೂ ಗೊತ್ತಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.